ಬೆಳಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ, ಹಾರ್ದಿಯ ಸುನೀಲ್ ಮಾತಾಡ್ತಿದ್ದೀನಿ. ಹಿರಿಯ ನಾಗರಿಕರಿಗಾಗಿ ಹಿರಿಯ ನಾಗರಿಕರಿಗೋಸ್ಕರ ಪ್ರಸಾರವಾಗುತ್ತಿರುವಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ನದಿ ಪುನಶ್ಚೇತನ ಯೋಜನೆಗಳ ರಾಷ್ಟ್ರೀಯ ನಿರ್ದೇಶಕರು ಹಾಗೂ ಕರ್ನಾಟಕ ದೂರ ಸಂವೇದಿ ಅನ್ವೇಷಕ ಕೇಂದ್ರದ ಸಂಸ್ಥಾಪಕ ನಿವೃತ್ತ ನಿರ್ದೇಶಕರು ಹಾಗೂ ನಿವೃತ್ತ ಭೂವಿಜ್ಞಾನಿಗಳಾದಂತಹ ಡಾಕ್ಟರ್ ಲಿಂಗರಾಜ್ ಎಲೆ ಸರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ನಿವೃತ್ತಿ ಹೊಂದಿದ ನಂತರವೂ ಸಹ ಜಲಸಂಪನ್ಮೂಲಗಳ ಸಂರಕ್ಷಣೆಯಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಲಸಂಪನ್ಮೂಲಗಳ ಸಂರಕ್ಷಣೆಯಲ್ಲಿ ಹಿರಿಯ ನಾಗರಿಕರ ಪಾತ್ರದ ಬಗ್ಗೆ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿದ್ದಾರೆ. ಖುದ್ದಾಗಿ ಅವರೇ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರು ಸಹ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸ್ಕೊಡ್ತಿದ್ದೀನಿ. ನಮಸ್ಕಾರ ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ ಸರ್. ನಮಸ್ಕಾರ ಸುನಿಲ್ ಅವರೇ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಅದರಲ್ಲಿ ಹಿರಿಯ ನಾಗರಿಕರು ಜಲಸಂಪನ್ಮೂಲಗಳು ಮತ್ತು ಜಲಮೂಲಗಳ ಸಂರಕ್ಷಣೆಯಲ್ಲಿ ಹಿರಿಯ ನಾಗರಿಕರ ಪಾತ್ರದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ತಾವು ಒಬ್ಬ ವಿಜ್ಞಾನಿ ಸಹ ಆಗಿದ್ದೀರಾ, ಇದನ್ನು ಹತ್ತಿರದಿಂದ ತಾವು ಕಂಡಿದ್ದೀರಾ. ಹಾಗಾಗಿ ತಾವು ಒಬ್ಬ ಹಿರಿಯ ವಿಜ್ಞಾನಿಯಾಗಿ, ಒಬ್ಬ ಹಿರಿಯರಾಗಿ ಇದ್ರ ಬಗ್ಗೆ ತಾವು ಏನು ತಿಳಿಸ್ಕೊಡೋದಕ್ಕೆ ಬಯಸ್ತೀರಾ ಸರ್? ನೀರು ಅಂದ್ರೆ ಎಲ್ಲರಿಗೂ ಬೇಕಾದಂಥದ್ದು. ಹಿರಿಯ ನಾಗರಿಕರು ಅಷ್ಟೇ, ಮಕ್ಕಳಿಗೂ ಅಷ್ಟೇ, ಪ್ರತಿಯೊಬ್ಬರಿಗೂ ಬೇಕಾದಂತ ಒಂದು ವಸ್ತು. ಅದರಲ್ಲಿ ಹಿರಿಯ ನಾಗರಿಕರು ನೀರಿನೊಂದಿಗೆ ಬದುಕ್ತಾನೆ ಇದ್ದಾರೆ. ನೀರು ಅನ್ನೋದಕ್ಕೆ ಇನ್ನೊಂದು ಅರ್ಥ ಹೇಳ್ಬೋದು, ನೀನು ಇರು ಅಂತ ಹೇಳ್ತಕ್ಕಂಥ. ಎಲ್ಲರಿಗೂ ನೀವು ಇರಿ ಅಂತ ಅಂದ್ರೆ, ನಾವು ಆರೋಗ್ಯವಾಗಿ ಬದುಕಬೇಕಂದ್ರೆ ನೀರು ಇಲ್ಲೇ ಇದ್ರೆ ಸಾಧ್ಯನೇ ಇಲ್ಲ. ಅದರಿಂದ ನೀರಿಗೆ ಒಂದು ವಿಶೇಷ ಅರ್ಥವನ್ನು ಕೊಟ್ಟು ನಮ್ಮನ್ನೆಲ್ಲ ಇರ್ಲಿಕ್ಕೆ, ನಮ್ಮ ಎಕ್ಸಿಸ್ಟೆನ್ಸ್ಗೆ ಕಾರಣ ಆಗ್ತಕ್ಕಂಥ ಒಂದು ನೈಸರ್ಗಿಕ ಸಂಪನ್ಮೂಲ ನೀರು. ಇದನ್ನ ನಾವು ಹಿರಿಯ ನಾಗರಿಕರಾಗಿ ಬಹಳ ಕಾಲದಿಂದ, ಹುಟ್ಟಿದಾಗಿಂದ ನೀರಿನೊಡನೆ ಬದುಕ್ತಾ ಇದ್ದೀವಿ. ನೀರಿನ ಮೂಲಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ನೀರಿನ ಮೂಲಗಳಿಗೆ ಇರ್ತಕ್ಕಂಥ ಒಂದು ಏನು ಹೆಚ್ಚುಗಾರಿಕೆ, ಪ್ರಾಮುಖ್ಯತೆ ನಾವು ಅರ್ತಿದ್ದೀವಿ. ಇದನ್ನ ನಾವು ಮುಂದಿನ ಪೀಳಿಗೆಗಳಿಗೆ ಇದನ್ನ ಹೇಳೋದ್ರಲ್ಲಿ ನಮ್ಮ ಪಾತ್ರ ಬಹಳ ಮುಖ್ಯ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮಳೆ ಬೀಳೋದ್ರಲ್ಲಿ ಇರ್ಬೋದು, ಅಥವಾ ಕೆರೆ ಇರ್ಬೋದು, ಹಳ್ಳಗಳಿರ್ಬೋದು, ಸಮುದ್ರದವರೆಗೂ ನೀರಿನ ಮೂಲಗಳು ಬಹಳಷ್ಟಿವೆ. ಆ ಪ್ರತಿಯೊಂದು ಆದ ಒಂದು ಪ್ರಾಮುಖ್ಯತೆ ಇರುತ್ತೆ, ಮತ್ತೆ ಆ ಒಂದು ಅಗತ್ಯ ಕೂಡ ನಮ್ಗೆ ಇರುತ್ತೆ. ಮತ್ತೆ ನೀರು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಇಡೀ ಜೀವ ಸಂಕುಲಕ್ಕೆ ಒಂದು ಪ್ರಾಣ ಜಲ ಅಂತ ಹೇಳ್ಬೋದು. ಅದನ್ನ ಬೇರೆ ಬೇರೆಯವರು ಬೇರೆ ಅರ್ಥದಲ್ಲಿ ಹೇಳ್ಬೋದು. ಈ ಧಾರ್ಮಿಕ ಭಾವನೆಗಳಲ್ಲಿ ಅದನ್ನ ತೀರ್ಥ ಅಂತ ಹೇಳ್ಬೋದು. ಎಷ್ಟು ಗೌರವದಿಂದ ನಾವು ನೋಡ್ತಾ ಇದ್ವಿ, ನಾವು ಮಕ್ಕಳಿದ್ದಾಗಿಂದ ಹಿಡಿದು ನದಿಯನ್ನ ನದಿ ಬಗ್ಗೆ ನಮ್ಗೆ ಒಂದು ಗೌರವ ಭಾವನೆ ಇತ್ತು. ಚಿಕ್ಕಂದಲ್ಲಿ ನದಿಗೆ ಹೋಗ್ಬೇಕಾದ್ರೆ ಕೆಲವರು ಸ್ನಾನ ಮಾಡಿ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಯಾಕೆಂದ್ರೆ ನದಿಯನ್ನ ಮಾಲಿನ್ಯಗೊಳಿಸಬಾರದು ಅನ್ನೋ ಒಂದು ಭಾವನೆ, ಒಂದು ಭಕ್ತಿ ರೂಪದ ಭಾವನೆ ಇತ್ತು. ಅದರಿಂದ ನದಿಗಳ ಮಾಲಿನ್ಯತೆ ಆಗ ಬಹಳ ಕಡಿಮೆ ಇತ್ತು. ನದಿ ಮಾಲಿನ್ಯ ಆಗ್ತಾ ಇರಲಿಲ್ಲ. ನದಿಯನ್ನ ಒಂದು ರೀತಿಯಲ್ಲಿ ಮಾಲಿನ್ಯವನ್ನು ತೊಲಗಿಸ್ತಕ್ಕಂತ ಒಂದು ಕೊಡುಗೆ ದೇವರದು ಅಂತ ಹೇಳ್ಬೋದಿತ್ತು. ಅದಕ್ಕೆ ಕೆಲವು ಗೀತೆಗಳಲ್ಲಿ ಕೂಡ ಮಾಲಿನ್ಯನ ನಿರ್ಮೂಲ ಮಾಡತಕ್ಕಂತ ಒಂದು ದೇವತೆ ನದಿ ಅಂತ ಹೇಳ್ತಾರೆ. ಸೊ ಈ ಒಂದು ಭಾವನೆ ಕ್ರಮೇಣ ಹೇಗೆ ಅರ್ಥಹೀನ ಆಗ್ತಾ ಹೋಯ್ತು. ನಾವೆಲ್ಲ ದೊಡ್ಡವರು ಆಗ್ತಾ ಆಗ್ತಾ ನೋಡ್ತಾ ಬಂದ್ವಿ. ಜನಸಂಖ್ಯೆ ಜಾಸ್ತಿ ಇದೆ, ಆದ್ರೆ ನಾವು ಎಷ್ಟು ನೀರು, ಎಷ್ಟೇ ಜನಸಂಖ್ಯೆ ಇದ್ದು ಎಷ್ಟು ನೀರನ್ನು ಸೇರಿಸ್ತೀವಿ, ಮತ್ತೆ ಎಷ್ಟು ನೀರಿನ ಪ್ರಮಾಣ ಇದೆ ಜಗತ್ತಿನಲ್ಲಿ ಅಂತ ಹೋಲಿಸಿದಾಗ ಬಹಳ ಕಡಿಮೆ ನೀರನ್ನ ನಾವು ಉಪಯೋಗಿಸ್ತೀವಿ. ಆದ್ರೆ
ಅದನ್ನ ಮಾಲಿನ್ಯಗೊಳಿಸ್ತಕ್ಕಂತ ಕೆಲಸ ಜಾಸ್ತಿ ಮಾಡ್ತಾ ಇದ್ವಿ ಎಲ್ಲಾ ಕಡೆ. ಈ ನದಿಗಳಿಗೆ ಯಾವ ರೀತಿಯ ಒಂದು ಹೆಚ್ಚುಗಾರಿಕೆಯನ್ನು ನಾವು ಕೊಟ್ಟೇ ಇಲ್ಲ. ನದಿಯನ್ನ ಒಂದು ವಾಟರ್ ಸಪ್ಲೈಯರ್, ಅದೇ ಯಾವುದೋ ಆ ನೀರಿನ ಸಪ್ಲೈ ಮಾಡ್ತಕ್ಕಂತ ಒಂದು ವಸ್ತುವಿನ ರೀತಿಯಲ್ಲಿ ನೋಡ್ತಾ ಇದೀವಿ ಇವತ್ತು. ಹಿಂದೆ ಇದ್ದಂತ ಒಂದು ಗೌರವ ಭಾವನೆ ಇಲ್ಲ. ಮತ್ತೆ ನದಿ ಹರಿಯುವಾಗ ಎಲ್ಲ ಪ್ರಾಣಿಗಳಿಗೆ, ನೀರಿನಲ್ಲಿರೋ ಪ್ರಾಣಿ ಇರ್ಬೋದು, ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿ ಇರ್ಬೋದು, ಮತ್ತೆ ಮರ ಗಿಡಗಳಿಗೆ ನೀರನ್ನು ಒದಗಿಸ್ತಕ್ಕಂಥದ್ದು, ಮತ್ತೆ ಆ ಮರ ಗಿಡಗಳಿಂದ ಹೊರಸೂಸಿದ ನೀರಿನ ಅಂಶ ಗಾಳಿಯಲ್ಲಿ ಸೇರಿದಾಗ ನಮ್ಮ ಮೂಗಿಗೆ ತಂಪಾದ ಗಾಳಿಯನ್ನು ಒದಗಿಸ್ತಕ್ಕಂಥದ್ದು ಇರ್ಬೋದು. ಈ ಒಂದು ನೀರಿನ ಚಲನೆ ಬಹಳ ಅಗಾಧವಾದದ್ದು ಮತ್ತೆ ಸಂಪೂರ್ಣವಾದದ್ದು. ಎಲ್ಲ ಜೀವಿಗಳಿಗೆ ನೀರನ್ನ ಒದಗಿಸ್ತಕ್ಕಂತ ಒಂದು ವ್ಯವಸ್ಥೆ ನಿಸರ್ಗದಲ್ಲಿ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಲ್ಲ ಕಡೆ ಅದನ್ನ ನಾವು ಮಲಿನಗೊಳಿಸ್ತಕ್ಕಂಥದ್ದು. ಮತ್ತೆ ಏನು ಸ್ವಾಭಾವಿಕ ವ್ಯವಸ್ಥೆ ಇತ್ತು, ನೀರನ್ನ ನಾವು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿಲ್ಲ, ನೀರನ್ನ ಒಂದು ರಿನ್ಯೂವಬಲ್ ರಿಸೋರ್ಸ್ ಅಂದ್ರೆ ಪುನಃ ಪುನಃ ಪಡಿತಕ್ಕಂತ ಒಂದು ಸಂಪನ್ಮೂಲ. ಫ್ರೆಶ್ ವಾಟರ್ ಏನಿದೆ ಅದನ್ನ ನಾವು ಪ್ರತಿ ವರ್ಷ ಮಾನ್ಸೂನ್ ಸಮಯದಲ್ಲಿ ಮಳೆಯ ರೂಪದಲ್ಲಿ ನಾವು ಪಡಿತೀವಿ. ಅದಕ್ಕೆ ಇದನ್ನ ರಿನ್ಯೂವಬಲ್ ರಿಸೋರ್ಸ್ ಅಂತ ಹೇಳ್ತಾರೆ. ಆ ರಿನ್ಯೂವಬಿಲಿಟಿ ಅನ್ನೋದು ಮತ್ತೆ ಪುನಃ ಪುನಃ ನಮಗೆ ಒದಗತಕ್ಕಂತ ಒಂದು ವ್ಯವಸ್ಥೆ ಪ್ರಕೃತಿಯಲ್ಲಿದೆ. ಅದಕ್ಕೆ ಕಾರಣ ಒಂದು ಜಲಚಕ್ರ ಅಂತ ಹೇಳ್ತೀವಿ. ಆ ಜಲಚಕ್ರ ಆಕಾಶದಿಂದ ನೆಲದ ಮೇಲೆ ಬಿದ್ದ ಅಂತರ್ಜಲವಾಗಿ, ಮತ್ತೆ ಅದು ಚಿಲುಮೆಗಳಾಗಿ, ಹಳ್ಳಗಳಲ್ಲಿ ಹರಿತಕ್ಕಂಥ ಸೆಲೆಯಾಗಿ, ಕೊನೆಗೆ ಸಮುದ್ರಕ್ಕೆ ಹೋಗಿ ಸಮುದ್ರದಿಂದ ಮತ್ತೆ ಎಲ್ಲಾ ಕಡೆಯಿಂದನೂ ಬಿಸಿಲಿಗೆ ಆವಿಯಾಗಿ ಪುನಃ ಅದು ಮಳೆಗಾಲದಲ್ಲಿ ಬರ್ತಕ್ಕಂಥದ್ದು. ಮತ್ತೆ ಈ ಎಲ್ಲ ವ್ಯವಸ್ಥೆಗೆ ಇರ್ತಕ್ಕಂಥ ಒಂದು ಕಾಡುಗಳೇನಿದೆ, ಅರಣ್ಯಗಳು ನೀರಿನ ಬೇರಿನ ಮೂಲಕ ಹೀರ್ಕೊಂಡು, ಮಳೆ ನೀರನ್ನು ಹೀರ್ಕೊಂಡು ಅಂತರ್ಜಲನ ಭರ್ತಿ ಮಾಡೋ ಕೆಲಸನೂ ಮಾಡುತ್ತವೆ. ಮತ್ತೆ ಈ ನೀರು ಆಕಾಶಕ್ಕೆ ತಗೊಂಡು ಬಂದು ಗಾಳಿಯಲ್ಲಿ ನೀರನ್ನು ಬೆರೆಸಿ ಒಂದು ಶುದ್ಧವಾದ ಗಾಳಿಯನ್ನು ಮಾಡ್ತಕ್ಕಂಥದ್ದು, ಮತ್ತೆ ಮೋಡಗಳನ್ನ ಪುನಃ ನಿರ್ಮಾಣ ಮಾಡ್ತಕ್ಕಂಥ ಕೆಲಸನ ಈ ಕಾಡುಗಳು ಮಾಡ್ತವೆ. ಸರ್, ಅದ್ರ ಜೊತೆಗೇನೆ ತಾವು ಹೇಳ್ತಿರೋ ಹಾಗೇನೆ ನೀರಿನ ಸಂಪನ್ಮೂಲಗಳೇನಿದೆ ಅಥವಾ ಜಲ ಮೂಲಗಳು ಏನಿದೆ, ಈ ಜಲಮೂಲಗಳನ್ನ ಹಿರಿಯ ನಾಗರಿಕರು ವೇಸ್ಟ್ ಮಾಡೋದಕ್ಕೂ ಬಿಡೋದಿಲ್ಲ. ಈಗ ಸಾಮಾನ್ಯವಾಗಿ ನೀರೇನಾದ್ರು ವೇಸ್ಟಾಗಿ ಹರ್ಕೊಂಡು ಹೋಗ್ತಿದೆ ಅನ್ನೋದಿದ್ರೆ ಈಗ ಹಿರಿಯ ನಾಗರಿಕರು ಅವರು ಬೈತಾರೆ, ಇದನ್ನ ತಡೆಗಟ್ಟಿ ಅಂತೇಳಿ ಹೇಳ್ತಾರೆ. ನೀರು ಪೋಲಾಗೋದನ್ನ ಅವರು ಸಹಿಸೋದಿಲ್ಲ. ಅದು ಹಿರಿಯ ನಾಗರಿಕರು ಸಾಮಾನ್ಯವಾಗಿ ನಾವು ನೋಡಿದ್ದೀವಿ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಇಲ್ಲ, ಅದಕ್ಕೆ ಕಾರಣ ನಾವು ಚಿಕ್ಕಂದಿನಲ್ಲಿದ್ದಾಗ ನಾವೇ ಕೂಡ ನಾವು ಒಂದು ನಮ್ಮ ಮುತ್ತಾತನೇ ಒಂದು ಕೆರೆ ಕಟ್ಟಿದ್ರು. ಅವರ ಇದ್ದ ಹಣವನ್ನೆಲ್ಲ ವೆಚ್ಚ ಮಾಡಿ ಜನಗಳಿಗೆ ಉಪಯೋಗ ಆಗ್ಲಿ, ಮತ್ತೆ ಬೆಂಗಳೂರಿಗೆ ಮೊದಲ ನೀರಿನ ಮೂಲವನ್ನಾಗಿ ಮಾಡಿ ಒಂದು ಕೆರೆ ಕಟ್ಟಿದ್ವಿ. ಯಲ್ಲಮಲ್ಲಪ್ಪ ಕೆರೆ ಅಂತ ಇದೆ. ಆ ಕೆರೆಯಲ್ಲಿ ನಾನು ಈಜಾಡ್ತಿದ್ದೆ, ನೀರ್ ಕುಡಿತಾ ಇದ್ವಿ ನಾವು. ಪ್ರತಿ ಸತಿ ಮಳೆ ಬಂದಾಗ ನೀರ್ ಎಷ್ಟು ಕೆರೆಗೆ ಸೇರ್ತು ಅಂತ ಹೇಳಿ ನೋಡ್ತಾ ಇದ್ವಿ. ಮತ್ತೆ ತುಂಬಿ ಕೋಡಿ ಹರಿಯುವಾಗ ನಮ್ಗೆ ಆಗ್ತಾ ಒಂದು ಆನಂದ ಹೇಳಕ್ಕಾಗೋದಿಲ್ಲ. ಮತ್ತೆ ಅದು ಪೈಪ್ಗಳ ಮೂಲಕ ಬೆಂಗಳೂರು ಕೂಡ ನೀರು ಪಂಪ್ ಆಗ್ತಾ ಇತ್ತು. ಅಲ್ಲಿ ಒಂದು ಡೀಸೆಲ್ ಪಂಪ್ ಹೌಸ್ ಇತ್ತು, ಅಲ್ಲಿ ಒಳ್ಳೆ ಒಂದು ವನ ಇತ್ತು. ಈ ಎಲ್ಲ ಚಿತ್ರಗಳು ನನ್ನ ಮುಂದೆ ಬರುತ್ತೆ. ಹೀಗೆ ಅನೇಕ ಹಿರಿಯ ನಾಗರಿಕರಿಗೆ ಅನೇಕ ವಿಧವಾದ ಒಂದು ಬಾಲ್ಯದಲ್ಲಿ ಆಗಿದ್ದಂತ ಒಂದು ನೀರಿನ ಅವಶ್ಯಕತೆ ಮತ್ತು ನೀರಿನ ಒಂದು ಪ್ರಾಮುಖ್ಯತೆ, ಮತ್ತೆ ಅದಕ್ಕಿದ್ದಂತ ಗೌರವ, ಮತ್ತೆ ಅದನ್ನ ಮಾಲಿನ್ಯ ಮಾಡದೇ ಇರ್ತಕ್ಕಂಥ ಒಂದು ವ್ಯವಸ್ಥೆ ಏನಿತ್ತು ಅನ್ನೋದನ್ನ ಎಲ್ರಿಗೂ ಗೊತ್ತಿದೆ. ಇದನ್ನ ಅವರ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಹೇಳ್ಬೇಕಾಗುತ್ತೆ. ನೀರು ದೇವರ ಕೊಡುಗೆ, ಅದೇ ದೇವರು ಪವನ ಪಾವನೆ ಅಂತ ಹೇಳ್ತಾರೆ. ಅದು ಜೀವನವನ್ನ ಪಾವನಗೊಳಿಸ್ತಕ್ಕಂತ ಒಂದು ವಸ್ತು ನೀರು. ಇದನ್ನ ನಾವು ಚಿಕ್ಕಂದಿನಿಂದ ಆಮೇಲೆ ನೀರಿನ ಕುಡಿಯೋದು ಕೂಡ ನಾವು ಬಹಳಷ್ಟು ಮೊದಲು ಯಾರೇ ಮನೆಗೆ ಬಂದ್ರೆ ಮೊದಲು ನೀರು ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇತ್ತು. ಯಾರೇ ಆಗ್ಲಿ, ದೀನ ದಲಿತರಾಗ್ಲಿ, ಯಾರಾಗ್ಲಿ ಮನೆಗೆ ಬಂದಾಗ ಅವರಿಗೆ ಕಾಯಿ ಕಾಲು ತೊಳ್ಕೊಂಡು ಬಂದು ನೀರು ಕೊಟ್ಟು ಅವ್ರಿಗೆ ಆಧರಿಸ್ತಕ್ಕಂತ ಒಂದು ವ್ಯವಸ್ಥೆ ಇತ್ತು. ಅದಕ್ಕಿಂತ ಎಷ್ಟು ಸಮಾಧಾನ ಆಗ್ತಾ ಇತ್ತು. ಬಿಸಿಲಲ್ಲಿ ಬಂದು ನೀರು ಕುಡಿದು ಹಾಯಾಗಿ ಕುತ್ಕೊಂಡು ಒಳ್ಳೆ ಮಾತುಗಳಾಡ್ತಕ್ಕಂತ ಒಂದು ವ್ಯವಸ್ಥೆ ಇತ್ತು. ಈಗ ಅದೆಲ್ಲ ಹೋಗಿ ಬಾಟ್ಲ್ಗಳಲ್ಲಿ ನೀರು ತಗೊಳ್ಳೋಂತಾಗಿದೆ, ಪ್ಲಾಸ್ಟಿಕ್ ಬಾಟ್ಲ್ಗಳು ತಗೊಳ್ಳೋಂತಾಗಿದೆ. ಒಂದು ಅರ್ಧ ಕುಡಿದು ಅರ್ಧ ರಸ್ತೆ ಚೆಲ್ಲುವಂತ ವ್ಯವಸ್ಥೆ. ಸರ್, ಇದು ತಾವು ಹೇಳಿದಾಗ ಈಗ ಬಾಟ್ಲ್ ನೀರನ್ನ ಕೊಡ್ತಾರೆ, ಕೆಲವೊಂದು ಸ್ವಲ್ಪ ಕುಡಿತಾರೆ, ಕೆಲವು ಸ್ವಲ್ಪ ಬಿಸಾಡ್ತಾರೆ. ಅಲ್ಲಿ ನೀರನ್ನು ವೇಸ್ಟ್ ಮಾಡ್ದಂಗ ಆಯ್ತು. ಬಾಟ್ಲಲ್ಲಿ ನೀರನ್ನು ಕುಡಿಯೋದು ಎಷ್ಟರ ಮಟ್ಟಿಗೆ ಸರಿ ಸರ್? ಅದು ಎಷ್ಟರ ಮಟ್ಟಿಗೆ ಸೇಫ್ ಅಂತ?
ಅದು ತಪ್ಪು ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಅದ್ರ ಬಗ್ಗೆ ಭಾವನೆ ಇದೆಯಲ್ಲ, ನೀರಿನ ಬಗ್ಗೆ ಒಂದು ಭಯ ಭಕ್ತಿ ಇತ್ತಲ್ಲ ಹಿಂದೆ, ನೀರನ್ನ ಉಪಯೋಗಿಸುವಾಗ ಅದಕ್ಕೆ ಒಂದು ವ್ಯಾಲ್ಯೂ ಇತ್ತು. ಆ ವ್ಯಾಲ್ಯೂ ಇವಾಗ ಇಲ್ಲದೆ ಆಗ್ತಾ ಇದೆ. ಯಾತಕ್ಕೆ ಅಂದ್ರೆ ಎಲ್ಲಿಂದ ಎಲ್ಲಿಗೂ ಪಂಪ್ ಮಾಡಿ ನೀರು ತರತಕ್ಕಂತ ವ್ಯವಸ್ಥೆ ಇದೆ. ಮತ್ತೆ ನೀರಿನ ಮೂಲಗಳಿದೆ, ಆ ಮೂಲಗಳನ್ನೆಲ್ಲ ಹಾಳು ಮಾಡ್ತಾ ಇದೀವಿ, ಕೆರೆಗಳನ್ನೆಲ್ಲ ಹಾಳು ಮಾಡ್ತಾ ಇದೀವಿ. ಒಂದು ಕೆರೆ ಅಂದ್ರೆ ಎಷ್ಟು ಗೌರವ ಭಾವನೆ ಇತ್ತು. ಒಂದು ಗಂಗೆ ಪೂಜೆ ಮಾಡೋರು ಪ್ರತಿ ವರ್ಷ ಏನೇ ಒಂದು ಮಂಗಳ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಗಂಗೆ ಹತ್ರ ಅಲ್ಲಿ ಹೋಗಿ ಪೂಜೆ ಮಾಡಿ ಬರ್ತಾ ಇದ್ರು. ಆ ಒಂದು ಒಳ್ಳೆ ಭಾವನೆಗಳು ಈಗ ಒಂದು ರೀತಿಯ ಮೌಲ್ಯಗಳನ್ನು ಕಳ್ಕೊಂಡಿದೆ. ಆ ಪೂಜೆ ಮಾಡೋದು ಹೋಗ್ಲಿ, ಅದ್ರ ಬಗ್ಗೆ ಎಷ್ಟು ವ್ಯಾಲ್ಯೂ ಇದೆ, ಅದನ್ನ ನೀರಿನ ಒಂದು ಹೇಗೆ ಸಂರಕ್ಷಣೆ ಮಾಡ್ಬೇಕು ನಾವು ಅನ್ನೋದ್ರ ಬಗ್ಗೆ ಕೂಡ ವ್ಯವಧಾನ ಇರೋದಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ದುಡ್ಡು ಕೊಟ್ರೆ ಬರುತ್ತೆ ಅನ್ನೋ ರೀತಿಯಲ್ಲಿ ಇರೋದನ್ನ ನಾವು ನೋಡ್ತಾ ಇದೀವಿ. ಎಷ್ಟೋ ಜನ ಮೊನ್ನೆ ಎಲ್ಲ ಪೇಪರ್ ಓದ್ತಾ ಇದ್ದಾರೆ, ಕೊಳಚೆ ನೀರನ್ನು ಕುಡಿದ್ರಂತ ಪಾಪ ಯಾರೋ, ಅದು ಪೇಪರ್ ಅಲ್ಲಿ ಬಂದಿತ್ತು. ಇದು ಈ ಒಂದು ಅವ್ಯವಸ್ಥೆಗೆ ಯಾರು ಕಾರಣ? ನಾವು ಕೂಡ ಮಕ್ಕಳಿಗೆ ತಿಳಿ ಹೇಳ್ತಕ್ಕಂಥದ್ದು ಮತ್ತೆ ಅದನ್ನ ಪಾಲಿಸ್ತಕ್ಕಂಥದ್ರಲ್ಲಿ ನಾವು ಸೋತಿದ್ದೀವಿ. ಅದನ್ನ ನಾವು ಹೇಳ್ಕೊಳಕ್ ಆಗ್ತಾ ಇಲ್ಲ. ಹಿರಿಯ ನಾಗರಿಕರಾದವರು ಇದನ್ನೆಲ್ಲ ಹೇಳಬೇಕಾಗತ್ತೆ, ಸ್ಟ್ರಿಕ್ಟ್ ಆಗಿ ಪಾಲಿಸ್ಬೇಕಾಗತ್ತೆ. ಏನ್ ನಮ್ಮ ಮಾತು ಯಾರು ಕೇಳ್ತಾರೆ ಅಂತ ಅನ್ನೋ ಆಗಿಲ್ಲ. ಎಷ್ಟು ಸಾಧ್ಯನೋ ಅದ ಆ ರೀತಿ ಮಾಡ್ಬೇಕಾಗತ್ತೆ. ಮತ್ತೆ ಅವರವರ ಗ್ರಾಮಗಳಿರ್ಬೋದು, ಬಹಳಷ್ಟು ಜನ ಹಳ್ಳಿಗಳಲ್ಲಿ ಇರ್ತಾರೆ. ಸ್ವಲ್ಪ ಅಲ್ಲಿ ಹಳ್ಳಿಯ ಒಂದು ವಾತಾವರಣನೇ ಬದಲಾಗಿ ಹೋಗಿದೆ. ಹಳ್ಳಿಗಳಲ್ಲಿ ಕೆರೆ ಇತ್ತು, ಹಳ್ಳಿ ಮಧ್ಯ ಒಂದು ಕೊಳ ಇರ್ತಾ ಇತ್ತು, ಕುಂಟೆ ಅಂತ ಹೇಳ್ತಾ ಇತ್ತು. ಆ ಕುಂಟೆಗೆ ನೀರು ಬರ್ತಾ ಇತ್ತು. ಆ ನೀರನ್ನ ಎಷ್ಟೋ ಜನ ಕುಡಿತಾ ಇದ್ರು, ಬಟ್ಟೆಲ್ ಸೋಸ್ಬಿಟ್ಟು ಕುಡಿತಾ ಇದ್ರು, ಅವ್ರಿಗೇನು ಆಗ್ತಾ ಇರ್ಲಿಲ್ಲ. ಈಗ ಯಾವ ರೀತಿ ನಾವು ಎಂತ ವಸ್ತುಗಳನ್ನ ಉಪಯೋಗಿಸ್ತೀವಿ ಅಂದ್ರೆ, ಆಗ ಅಲ್ಲಿ ಜೊತೆಗೆ ಬೇವಿನ ಕಡ್ಡಿನೋ ಏನೋ ಒಂದು ಉಪಯೋಗಿಸ್ತಾ ಇದ್ರು, ಇಜಿಲು ಯೂಸ್ ಮಾಡ್ತಾ ಇದ್ರು. ಈಗ ಎಲ್ಲ ಗಲೀಜ್ ಕೂಡ ಅಲ್ಲೇನೆ ಎಲ್ಲ ಮಾಡತಕ್ಕಂಥದ್ದು. ಮತ್ತೆ ಡಿಟರ್ಜೆಂಟ್ಸು, ಕೆಮಿಕಲ್ ಜಾಸ್ತಿ ಉಪಯೋಗಿಸ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿ, ಮತ್ತೆ ಕಾಯಿಲೆ ಕಸಾಲೆಗಳನ್ನ ಮತ್ತೆ ಬೇಡ್ತಾ ಇರ್ತಕ್ಕಂಥ ರಾಸಾಯನಿಕಗಳನ್ನ ನಾವು ಅದರಲ್ಲಿ ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಆಗೋಗಿದೆ. ಇದಕ್ಕೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಮತ್ತೆ ಹಿರಿಯ ನಾಗರಿಕರು, ಹಿರಿಯರು ಅನ್ನೋದು ಬಿಟ್ಟು ಅವರಿಗೆ ಇರೋಂಥ ಗೌರವ ಕೂಡ ಇಲ್ಲ. ನೀರಿನ ಬಗ್ಗೆ ಗೌರವ ಇಲ್ಲ, ಯಾರ ಬಗ್ಗೆನೂ ಗೌರವ ಇರೋದಿಲ್ಲ. ಇದು ಗೌರವದ ಪ್ರಶ್ನೆಗಿಂತ ಅವಶ್ಯಕತೆ ಮತ್ತೆ ಮುಂದಿನ ಪೀಳಿಗೆ ಆರೋಗ್ಯ ಕಾಪಾಡೋದಕ್ಕೋಸ್ಕರ ನಾವು ಹಿರಿಯರಿರ್ಲಿ, ಯುವಕರಿರ್ಲಿ, ಮಕ್ಕಳಿರ್ಲಿ ಇದ್ರ ಬಗ್ಗೆ ಒಂದು ತಿಳುವಳಿಕೆಯನ್ನು ಮೂಡಿಸುವಂತ ಕೆಲಸ ಹಿರಿಯರಿಂದಾಗಿ ಎಲ್ಲರಿಂದನೂ ಆಗ್ಬೇಕಾಗತ್ತೆ. ಆಗ ಅಟ್ಲೀಸ್ಟ್ ಒಂದು ಗ್ರಾಮದ ಮೂಲಕ ಮಾಡಿ ಅದನ್ನ ಒಂದು ರೀತಿಯ ಮಾದರಿಯನ್ನಾಗಿ ಮಾಡೋದ್ರಲ್ಲಿ ಹಿರಿಯರ ಪಾತ್ರ ವಹಿಸಬಹುದು ಅಂತ ಅನ್ಸುತ್ತೆ. ನನ್ನ ಜೊತೆಗೆ ನಾನು ಈಗ ಇನ್ನು ನದಿ ಪುನಶ್ಚೇತನ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನನ್ನ ಜೊತೆ ಒಂದು 5-6 ಜನ ಹಿರಿಯ ನಾಗರಿಕರೇ ಇದ್ದಾರೆ. ಇದು ಎಲ್ಲ ಅನುಭವಗಳನ್ನು, ಅವರ ಎಲ್ಲ ಅನುಭವಗಳನ್ನು ಕೂಡ ಸೇರಿಸಿ ನಾವು ಒಂದು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಸೊ ಅದರಿಂದ ಹಿರಿಯ ನಾಗರಿಕರ ಪಾತ್ರ ವಿವಿಧ ರೀತಿಯಲ್ಲಿ ಸಾಧ್ಯ ಆಗ್ಬೋದು. ಯಾರೋ ಇಂಜಿನಿಯರ್ ಇರ್ಬೋದು, ಅಥವಾ ಯಾರೋ ವಿಜ್ಞಾನಿ ಇರ್ಬೋದು, ಅಥವಾ ರೈತರು ಇರ್ಬೋದು. ನೀರನ್ನು ಹೇಗೆ ಬಳಸ್ತಾ ಇತ್ತು, ನೀರನ್ನು ಬಳಸೋದಕ್ಕೂ ಕೂಡ ಬಹಳ ಒಂದು ಲೋಕಲ್ ವಿಸ್ಡಮ್ ಇತ್ತು. ಹಿಂದೆ ಹತೋಟಿ ಅಂತ ಇರ್ತಾ ಇದ್ದ, ನೀರು ಗಂಟಿ. ಅವನು ಈ ಹಳ್ಳಿಯವರಿಗೆ ಇನ್ನೊಂದು ಕೆರೆಯಲ್ಲಿ ಈ ವರ್ಷ ಇಷ್ಟು ನೀರು ಬಂದಿದೆ, ಅದರಿಂದ ಇಷ್ಟು ಬೆಳೆ ತಕ್ಕೋಬಹುದು ಅಂತ ಅವನು ಹೇಳ್ತಾ ಇದ್ದ. ಮತ್ತೆ ಹಿರಿಯರು ಇರ್ತಾ ಇದ್ರು ಪಂಚಾಯತ್ನಲ್ಲಿ, ಅವರು ಇದನ್ನ ಒಂದು ಹುಕುಂ ಮಾಡಿದಾಗ ಅಷ್ಟೇ ಬೆಳೆ ತೆಗಿತಾ ಇದ್ರು, ಸಮಸ್ಯೆಗಳು ಬರ್ತಾ ಇರ್ಲಿಲ್ಲ. ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆನೂ ಹಾಗೆ ಇಟ್ಕೊಂಡು ಆ ಗಡಿಗೆಗಳಲ್ಲಿ ಇಟ್ಕೊಂಡು ಅದನ್ನ ಶೋಧಿಸ್ಕೊಂಡು ಎಲ್ಲ ಕುಡಿತಾ ಇದ್ರು, ಏನು ತೊಂದರೆ ಆಗ್ತಾ ಇರ್ಲಿಲ್ಲ. ಖಂಡಿತ ಸರ್. ಜೊತೆಗಿನ ಹಿರಿಯ ನಾಗರಿಕರು ಇಂದಿನ ಕಾಲದಲ್ಲಿ ನಾವು ನೋಡೋದಾದ್ರೆ ತುಂಬಾನೇ ಚೆನ್ನಾಗಿ ಈ ಜಲಮೂಲಗಳನ್ನ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಸರ್. ಆದ್ರೆ ಈಗ ಇವಾಗಿನ ಯುವ ಪೀಳಿಗೆ, ಯುವ ಸಮಾಜ ಏನಿದೆ, ಇದನ್ನೆಲ್ಲವೂ ಸಹ ಒಂದು ರೀತಿ ನೀರನ್ನು ಕಲುಷಿತ ಮಾಡಿಬಿಟ್ಟಿದೆ. ಆಗ ಹಿರಿಯ ನಾಗರಿಕರು ಯಾವ ರೀತಿಯಲ್ಲಿ ಜಲಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಬರ್ತಿದ್ರು ಸರ್, ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ ಸರ್? ಈ ಪ್ರತಿ ವರ್ಷ ಒಂದು ಗ್ರಾಮ ಅಂದಮೇಲೆ ಒಂದು ಕೆರೆ ಇರುತ್ತೆ, ಒಂದು ಕುಂಟೆ ಇರುತ್ತೆ, ಒಂದು ಬಾವಿ ಇರುತ್ತೆ. ಸೊ ಅಲ್ಲಿ ಇರ್ತಕ್ಕಂಥ ಒಂದು ಪಂಚಾಯತಿ ಒಂದು ಮೀಟಿಂಗ್ ಮಾಡಿ ಎಷ್ಟು ರೀತಿಯ ಯಾವ ರೀತಿಯ ಬೆಳೆ ತೆಗಿಬೇಕು, ಈ ವರ್ಷ ಎಷ್ಟು ನೀರು ಇದೆ. ಆ ಕೆರೆಯಲ್ಲಿ ಒಂದು ಕಲ್ಲಿನ ಕಂಬ ಇರ್ತಾ ಇತ್ತು, ಅದರ ಮೇಲೆ ಅಂಕಿ ಸಂಖ್ಯೆಗಳನ್ನ ಹಾಕಿರ್ತಾರೆ, ಎಷ್ಟು ಇಂಚ್ ಇದೆ, ಎಷ್ಟು ಅಡಿ ಇತ್ತು ನೀರು ಅಂತ ಹೇಳಿ. ಅದನ್ನ ನೋಡಿ ನೀರು ಗಂಟೆ ಇದ್ದವರು ಪಂಚಾಯತಿಯಲ್ಲಿ
ಈ ವರ್ಷ ಇಷ್ಟು ಮಳೆ ಆಯ್ತು, ಈ ಮಳೆಗೆ ಇಷ್ಟು ನೀರು ಬಂದಿದೆ ನಮ್ಮ ಕೆರೆಯಲ್ಲಿ, ಇದನ್ನ ಒಂದು ಕಮಾಂಡ್ ಅಲ್ಲಿ ಅದರ ಒಂದು ಅಚ್ಚುಕಟ್ಟಲ್ಲಿ ಇಂಥ ಬೆಳೆನ ಇಷ್ಟೇ ಎಕರೆಯಲ್ಲಿ ಬೆಳಿಬೋದು ಅಂತ ಹೇಳಿ ಒಂದು ಅಂದಾಜು ಮಾಡಿ ಆಗ ತೀರ್ಮಾನ ತಗೊಳ್ತಾ ಇದ್ರು. ಆ ತೀರ್ಮಾನಕ್ಕೆ ಬದ್ಧವಾಗಿ ಬೆಳೆಗಳನ್ನು ತೆಗಿತಾ ಇದ್ರು. ಈಗೇನಾಗ್ಬಿಟ್ಟಿದೆ, ಬೋರ್ವೆಲ್ ಇದೆ, ಕೆರೆ ಇಲ್ಲಿದೆ ಅಷ್ಟು ಹೋಯ್ತು, ಬೋರ್ವೆಲ್ ಇದೆ, ಪಂಪ್ ಇದೆ, ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆಯೋ ಅದನ್ನ ರೀತಿಯ ದುರ್ಬಳಕೆಗಾಗಿ ಉಪಯೋಗಿಸ್ತಾ ಇದೆ. ನೀರನ್ನು ಎಷ್ಟು ಆಳದಿಂದನಾದ್ರೂ ತೆಗಿಬಹುದು, ಈಗ ಎಷ್ಟು ದೂರದಿಂದನಾದ್ರೂ ಯಾವ ನದಿಯಿಂದ ಬೇಕಾದ್ರೂ ನೀರನ್ನು ತರಬಹುದು. ಅದರಿಂದ ಎಷ್ಟು ಒಂದು ವಿದ್ಯುತ್ ಶಕ್ತಿ ವೇಸ್ಟ್ ಆಗುತ್ತೆ, ಮತ್ತೆ ಕಾಡುಗಳನ್ನ ನಾವು ಕಡಿತಾ ಇದೀವಿ. ಇದರಿಂದ ಅನೇಕ ಆಗಬಾರದಂತಹ ಒಂದು ಪ್ರಕೃತಿಯ ಮೇಲೆ ದಾಳಿ ಆಗ್ತಾ ಇದೆ. ಇದರಿಂದ ಏನಾಗಿದೆ, ಇಡೀ ಮಳೆ ಬೀಳತಕ್ಕಂತ ವ್ಯವಸ್ಥೆ ಹಾಳಾಗಿದೆ. ಹಿಂದೆ ನಕ್ಷತ್ರಗಳನ್ನ ಉಪಯೋಗಿಸಿ ಇಂಥ ನಕ್ಷತ್ರದ ದಿವಸ ಇಂಥ ನಕ್ಷತ್ರದ ಮಳೆ ಬೀಳುತ್ತೆ ಅಂತ ಹೇಳಿ ಪಂಚಾಂಗ ಇರ್ತಾ ಇತ್ತು. ಅದರಲ್ಲಿ ಒಂದು ರೀತಿಯ ಒಳ್ಳೆ ಗಣಕ ಮಾಡಿ ಲೆಕ್ಕ ಹಾಕಿ ಹೇಳ್ತಾ ಇದ್ವಿ. ಅದ್ರ ಪ್ರಕಾರ ಮಳೆ ಆಗ್ತಾ ಇತ್ತು. ಇವಾಗ ಆ ತರ ಆಗ್ತಾ ಇಲ್ಲ, ಸೀಸನ್ಸ್ ಬದಲಾಗ್ತಾ ಇದೆ. ಯಾತಕ್ಕೆ ಆಗ್ತಾ ಇದೆ ಅಂದ್ರೆ, ಅವಾಗಿದ್ದಂತ ಒಂದು ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ಕಾಡಿರ್ಬೋದು ಅಥವಾ ಮಣ್ಣಿನ ಪದರ ಇರ್ಬೋದು, ಮತ್ತೆ ಹವಾಗುಣ ಏನಿತ್ತು ಅದು ಆ ಒಂದು ರೀತಿಯ ಅನುಚಾನವಾಗಿ ವ್ಯವಸ್ಥಿತವಾಗಿ ಆಗ್ಲೂ ಕೂಡ ಕೆಲವು ವರ್ಷಗಳಲ್ಲಿ ಬರ ಆಗ್ತಾ ಇತ್ತು, ಇಲ್ಲ ಅಂತಲ್ಲ. ಆದ್ರೂ ಕೂಡ ನೀರಿನ ವ್ಯವಸ್ಥೆ ಉಳಿತಾ ಇತ್ತು. ಎಲ್ಲೋ ಒಂದು ಕಡೆ ಬಾವಿ ತೋರಿದ್ರೆ ನೀರು ಸಿಗ್ತಾ ಇತ್ತು. ಒಂದು ವರ್ಷ 2 ವರ್ಷದಲ್ಲಿ ಮತ್ತೆ ಪುನಃ ವ್ಯವಸ್ಥೆ ಆಗ್ತಾ ಇತ್ತು. ಈಗಾದ್ರೆ ಪ್ರತಿ ವರ್ಷನೂ ಬರನೆ, ಪ್ರತಿ ವರ್ಷನೂ ಪ್ರವಾಹನೆ, ಈ ರೀತಿ ಆಗ್ತಾ ಇರೋದಕ್ಕೆ ಕಾರಣ ಏನಿದೆ, ಕ್ಲೈಮೇಟ್ ಚೇಂಜ್ ಇದೆ. ನಮ್ಮ ಚಿಕ್ಕಂದಲ್ಲಿ ಯಾವ ರೀತಿ ಕ್ಲೈಮೇಟ್, ಇವಾಗ ಯಾವ ರೀತಿಯ ಹವಾಗುಣ ಇದೆ ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳ್ಬೋದು. ಅದರಿಂದ ಮಕ್ಕಳು ಖಂಡಿತ, ಈ ದೊಡ್ಡವ್ರು ಬಿಡಿ, ಚಿಕ್ಕ ಮಕ್ಕಳು ಚೆನ್ನಾಗಿ ಕೇಳ್ತವೆ, ಅರ್ಥ ಮಾಡ್ಕೊಳ್ತವೆ. ಅವರಲ್ಲಿ ನಾವು ಅದನ್ನ ಅರಿವನ್ನು ಮೂಡಿಸಿದ್ರೆ ಈ ಮುಂದಿನ ಪೀಳಿಗೆಯಲ್ಲಿ ಅದರ ಬಗ್ಗೆ ಒಂದು ರೀತಿಯ ತಿಳಿವು ಮೂಡಿ ಆ ರೀತಿಯ ಒಂದು ಏನು ದಾಳಿ ಆಗ್ತಾ ಇದೆ ಪ್ರಕೃತಿ ಮೇಲೆ ಅದನ್ನು ಕಡಿಮೆ ಮಾಡಬಹುದು ಅಂತ ನಾನು ಅನ್ಕೋತೀನಿ. ಖಂಡಿತ ಸರ್. ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಲಸಂಪನ್ಮೂಲಗಳ ಸಂರಕ್ಷಣೆಯಲ್ಲಿ ಹಿರಿಯ ನಾಗರಿಕರ ಪಾತ್ರದ ಬಗ್ಗೆ ಸಾಕಷ್ಟೊಂದು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇಂದಿನ ಕಾಲದಲ್ಲಿ ಹಿರಿಯ ನಾಗರಿಕರು ಯಾವ ರೀತಿಯಲ್ಲಿ ಜಲಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಬರ್ತಿದ್ರು, ಹಿರಿಯ ನಾಗರಿಕರು ಇವತ್ತಿನ ಯುವ ಪೀಳಿಗೆಗೆ ಅವರು ಮಾರ್ಗದರ್ಶನವನ್ನು ನೀಡಬೇಕಾಗುತ್ತೆ, ಅವರಿಗೆ ಕೆಲವೊಂದು ಜಾಗೃತಿಯನ್ನು ಮತ್ತು ಅರಿವನ್ನು ನೀಡಬೇಕಾಗುತ್ತೆ ಅಂತಕ್ಕಂಥದ್ದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ಟು ಹಿರಿಯ ನಾಗರಿಕರು ಪಾತ್ರ ಏನು ಜಲಸಂಪನ್ಮೂಲಗಳ ಸಂರಕ್ಷಣೆಯಲ್ಲಿ ಅಂತೇಳಿ ಸಾಕಷ್ಟೊಂದು ಮಾಹಿತಿ ನೀಡೋದ್ರ ಮೂಲಕ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿದ್ದೀರಾ. ಇಷ್ಟೆಲ್ಲ ಮಾಹಿತಿಗಳಿಗಾಗಿ ಕೇಳಿಗರ ಪರವಾಗಿ ಧನ್ಯವಾದಗಳು ಸರ್ ತಮಗೆ. ಥ್ಯಾಂಕ್ ಯು. ಧನ್ಯವಾದಗಳು. ನಿಮಗೂ ಅಷ್ಟೇ ಧನ್ಯವಾದಗಳು. ನಮಸ್ಕಾರಗಳು ಸರ್. ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ನದಿ ಪುನಶ್ಚೇತನ ಯೋಜನೆಗಳ ರಾಷ್ಟ್ರೀಯ ನಿರ್ದೇಶಕರು ಹಾಗೂ ಕರ್ನಾಟಕ ದೂರ ಸಂವೇದಿ ಅನ್ವೇಷಕ ಕೇಂದ್ರದ ಸಂಸ್ಥಾಪಕ ನಿವೃತ್ತ ನಿರ್ದೇಶಕರು ಹಾಗೂ ನಿವೃತ್ತ ಭೂವಿಜ್ಞಾನಿಗಳಾದಂತಹ ಡಾಕ್ಟರ್ ಲಿಂಗರಾಜು ಎಲೆ ಸರ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ರು. ಇವರು ಜಲಸಂಪನ್ಮೂಲಗಳ ಸಂರಕ್ಷಣೆಯಲ್ಲಿ ಹಿರಿಯ ನಾಗರಿಕರ ಪಾತ್ರದ ಬಗ್ಗೆ ಸಾಕಷ್ಟು ಒಂದು ವಿಚಾರಗಳನ್ನು ಅವರು ತಿಳಿಸಿಕೊಟ್ಟಿದ್ದಾರೆ. ನೀರೆಷ್ಟು ಮುಖ್ಯ, ಹಿರಿಯ ನಾಗರಿಕರು ನೀರಿನ ಸಂರಕ್ಷಣೆಯಲ್ಲಿ ಅಥವಾ ಜಲಮೂಲಗಳ ಸಂರಕ್ಷಣೆ ಮಾಡುವಂಥ ವಿಚಾರವಾಗಿ ಹಿರಿಯ ನಾಗರಿಕ ಪಾತ್ರವನ್ನು ವಹಿಸಬೇಕಾಗುತ್ತೆ, ಬಹಳ ಮುಖ್ಯ. ಅದು ಅವರ ಅನುಭವ ಸಾಕಷ್ಟು ಇರುತ್ತೆ ಅವರಿಗೆ ಅಂತೇಳಿ ಸಾಕಷ್ಟೊಂದು ಮಾಹಿತಿ ನೀಡಿದ್ದಾರೆ. ಇವರಿಗೆ ಕೇಳಿಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಇವತ್ತಿನ ಹಿರಿಯ ನಾಗರಿಕರ ಅನುಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಹಿರಿಯರೊಂದಿಗೆ ಭೇಟಿ ಆಗೋಣ. ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.